ಮಳೆ ರೇನ್ 8ನೇ ಸಮಾಜ ವಿಜ್ಞಾನ ಬುಕ್ಕ ಮತ್ತು ಫಸ್ಟ್ PU ಜಿಯೋಗ್ರಫಿ ಬುಕ್ಕ ಗೌರ್ಮೆಂಟ್. ಭೂಮಿಯ ಮೇಲೆ ನೀರು 3 ಪ್ರಕಾರದಲ್ಲಿ ಕಂಡುಬರುತ್ತದೆ: ಅನಿಲ, ನೀರಾವಿ, ದ್ರವ ನೀರು, ಘನ, ಹಿಮ. ಭೂಮಿ ಮೇಲೆ ನೀರು 3 ಪ್ರಕಾರ ಕಂಡುಬರ್ತದ: ಒಂದು ಅನಿಲದಾಗ, ಒಂದು ದ್ರವದಾಗ, ಒಂದು ಘನದಾಗ. ಬಾಷ್ಪೀಕರಣ ಎವಾಪರೇಷನ್, ದ್ರವ ರೂಪದಿಂದ ಅನಿಲ ರೂಪಕ್ಕೆ ಬದಲಾಗುವುದು ನೀರು. ಘನೀಕರಣ ಕಂಡೆನ್ಸೇಷನ್, ಅನಿಲ ರೂಪದಿಂದ ದ್ರವ ಘನ ರೂಪಕ್ಕೆ ಬದಲಾಗುವುದು. ಹೀಗೆ ಸಬ್ಲಿವೇಷನ್, ಘನ ರೂಪದಿಂದ ನೇರವಾಗಿ ದ್ರವ ರೂಪಕ್ಕೆ ಬಾರದೆ ಅನಿಲ ರೂಪಕ್ಕೆ ಬದಲಾಗುವುದು. ಆರ್ದ್ರತೆ ಹ್ಯೂಮಿಡಿಟಿ, ನೀರಾವಿ ಅಥವಾ ತೇವಾಂಶವನ್ನು ಆರ್ದ್ರತೆ ಎನ್ನುವರು. ಮಳೆಯ ಪ್ರಮಾಣವನ್ನು ಅಳೆಯಲು ರೇನ್ ಗೇಜ್ ಮಾಪನ ಬಳಸುವರು. ಮಳೆಯ ವಿಧಗಳು: ಪರಿಸರಣ ಮಳೆ, ಪರ್ವತ ಮಳೆ, ಆವರ್ತ ಮಳೆ. ಪರಿಸರಣ ಮಳೆ ಕನ್ವೆನ್ಷನ್ ರೇನ್. ಉಷ್ಣಾಂಶವು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ವಾಯುವು ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುವುದು. ಆನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅದರಲ್ಲಿ ಜಲಾಂಶವು ಹನಿ ಹನಿಗಳಾಗಿ ವಿಸರ್ಜನೆಗೊಂಡು ಮೂಲಕ ಮಳೆ ಬೀಳುತ್ತದೆ. ಇದೇ ಪರಿಸರಣ ಮಳೆ ಎನ್ನುವರು. ಈ ಪರಿಸರಣ ಮಳೆಯು ಸಮಭಾಜಕ ವೃತ್ತದಲ್ಲಿ ಮತ್ತು ಉಷ್ಣವಲಯದಲ್ಲಿ ಬೇಸಿಗೆಯಲ್ಲಿ ಕಂಡುಬರುತ್ತದೆ. ಇದನ್ನು ಮಧ್ಯಾಹ್ನದ ಮಳೆ ಎನ್ನುವರು. ಈ ಮಳೆಯು ಗುಡುಗು ಮಿಂಚುಗಳಿಂದ ಕೂಡಿರುತ್ತದೆ. ಈ ಮಳೆಯು ಸಮಭಾಜಕ ವೃತ್ತದಲ್ಲಿ ಅಪರಾಹ್ನ, ಚಹಾ, 4 ಗಂಟೆ ಮಳೆ ಹೀಗೆ ವಿವಿಧ ಹೆಸರುಗಳಿಂದ ಕರೆಯುವರು. ಈಗ ಎರಡನೇದು ಪರ್ವತ ಆರೋಹಣ ಮಳೆ. ಈ ಮಳೆಯನ್ನು ಆರೋಹಿ ಭೂಸ್ವರೂಪ ಮಳೆ ಎಂದು ಕರೆಯುವರು. ಈ ಮಳೆಯು ಪರ್ವತ ತಡೆ ಹಿಡಿಯುವುದರಿಂದ ಮಳೆ ಬರುತ್ತದೆ. ಈ ಮಳೆಯಿಂದ ಮಳೆಯ ನೆರಳಿನ ಪ್ರದೇಶ ಉಂಟಾಗುತ್ತದೆ. ಈಗ ಮೂರನೇದು ಆವರ್ತನ ಮಳೆ. ಈ ಮಳೆಯು ಸಮಶೀತೋಷ್ಣ ವಲಯದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಆವರ್ತನ ಮಾರುತಗಳು ಅಥವಾ ವಾಯುಭಾರ ಕುಸಿತದಿಂದ ಉಂಟಾಗುವ ಮಳೆಯನ್ನು ಆವರ್ತ ಮಳೆ ಎನ್ನುವರು. ಈಗ ಸಮ ಪ್ರಮಾಣದ ಮಳೆಯನ್ನು ಪಡೆಯುವ ರೇಖೆಯನ್ನು ಜೋಡಿಸುವುದನ್ನು ಸಮಉಷ್ಣ ರೇಖೆ ಐಸೋಹಿಪ್ಸನ್ ಅನ್ನುವರು. ಈ ಕಿಕ್ ವಿರಿಜನ್ ಮಳೆ ಭೂಮಿಯ ಮೇಲೆ ನೀರು 3 ಪ್ರಕಾರದಲ್ಲಿ ಕಂಡು ಬರ್ತದ: ಒಂದು ಆಮಿ ಪ್ರಕಾರ, ದ್ರವ, ಘನದಲ್ಲಿ. ಈಗ ಬಾಷ್ಪೀಕರಣ ಅಂದ್ರೇನು? ದ್ರವ ರೂಪದಿಂದ ನೀರು ಅನಿಲ ರೂಪಕ್ಕೆ ಬದಲಾಗುವುದನ್ನು ಬಾಷ್ಪೀಕರಣ ಎನ್ನುವರು. ಈಗ ಘನೀಕರಣ ಕಂಡೆನ್ಸೇಷನ್, ನೀರ ಅನಿಲ ರೂಪದಿಂದ ದ್ರವ ಘನ ರೂಪಕ್ಕೆ ಬದಲಾಗುವುದು. ಸಬ್ಲಿವೇಷನ್, ನೀರು ಘನ ರೂಪದಿಂದ ದ್ರವ ರೂಪಕ್ಕೆ ಹೋಗದೆ ಡೈರೆಕ್ಟ್ ಅನಿಲ ರೂಪಕ್ಕೆ ಬದಲಾಗುವುದು. ಉದಾ ಕರ್ಪೂರ. ಆರ್ದ್ರತೆ ಎಂದರು ಹ್ಯೂಮಿಡಿಟಿ ಅಂದ್ರೇನು? ನೀರಾವಿ ತೇವಾಂಶವನ್ನು ಆರ್ದ್ರತೆ ಎನ್ನುವರು. ಮಳೆಯ ಅಳಿಲಿಕ ರೇನ್ ಗೇಜ್ ಅಳತೆ ಬಳಸ್ತಾರ. ಮಳೆಯ 3 ವಿಧಗಳು: ಪರಿಸರಣ ಮಳೆ, ಪರ್ವತ ಮಳೆ, ಆವರ್ತ ಮಳೆ. ಪರಿಸರಣ ಮಳೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಸಮಭಾಜಕ ವೃತ್ತದ ಮತ್ತು ಉಷ್ಣವಲಯ ಅಲ್ಲಿ ಕಂಡು ಬರ್ತದ. ಬೇಸಿಗೆಯಲ್ಲಿ ಕಂಡು ಬರ್ತದೆ, ಬೇಸಿಗೆಯಾಗ. ಇದಕ್ಕೆ ಅಪರಾಹ್ನ ಮಳೆ ಎನ್ನುವರು. ಈ ಮಳೆಗಳು ಮಿಂಚು ಗುಡುಗಳಿಂದ ಕೂಡಿರ್ತದ. ಈ ಪರಿಸರಣ ಮಳೆಯನ್ನು ಸಮಭಾಜಕ ವೃತ್ತದಲ್ಲಿ ಅಪರಾಹ್ನದ, ಚಹಾ, 4 ಗಂಟೆ ಮಳೆ ವಿವಿಧ ಹೆಸರುಗಳಿಂದ ಕರೆಯುವರು. ಹಿಂಗೆ ಹೆಸರುಗಳಿಂದ ಕರೀತಾರ. ಈಗ ಪರ್ವತ ಮಳೆ ಅಥವಾ ಆರೋಹಣ ಮಳೆ. ಈ ಮಳೆಯು ಪರ್ವತ ತಡೆ ಹಿಡಿಯುವುದರಿಂದ ಮಳೆ ಬರ್ತದೆ. ಪರ್ವತ ತಡೆ ಹಿಡಿದು ಮಳೆ ಬರ್ತದ. ಈ ಮಳೆಯಿಂದ ಮಳೆ ನೆರಳಿನ ಪ್ರದೇಶ ಉಂಟಾಗ್ತದ.
ಈ ಮಳೆಯನ್ನು ಆರೋಹಿ ಭೂಸ್ವರೂಪ ಮಳೆ ಅಂತ ಕರೀತಾರ. ಈಗ ಮೂರನೇದು ಆವರ್ತ ಮಳೆ. ಈ ಮಳೆಯು ಸಮಶೀತೋಷ್ಣ ಉಷ್ಣವಲಯದಲ್ಲಿ ವ್ಯಾಪಕವಾಗಿ ಕಂಡು ಬರ್ತದ. ಇದು ಆವರ್ತ ಮಾರುತಗಳು ಅಥವಾ ವಾಯುಭಾರ ಕುಸಿತದಿಂದ ಉಂಟಾಗುವುದರಿಂದ ಈ ಮಳೆ ಬರುತ್ತದ. ಈಗ ಸಮ ಪ್ರಮಾಣದ ಮಳೆಯನ್ನು ಪಡೆಯುವ ರೇಖೆಗಳನ್ನು ಜೋಡಿಸುವುದನ್ನು ಸಮವೃಷ್ಟಿ ರೇಖೆ ಅಥವಾ ಐಸೋಹಿಪ್ಸಸ್ ಎಂದು ಕರೆಯುವರು.